ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಯಾಚ್ ವರ್ಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಾನು ಇವತ್ತಿನ ಪ್ಯಾಚ್ ವರ್ಕ್ನ ಮಾಡೋದಕ್ಕೆ ಡೋನೆಟ್ ಬೀಡನ್ನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜು ಡೋನೆಟ್ ಬೀಡನ್ನ ತಗೊಂಡಿದ್ದೀನಿ. ನೀವೂ ಅಷ್ಟೇ ಮೀಡಿಯಮ್ ಸೈಜ್ ಡೋನೆಟ್ ಬೀಡನ್ನ ತಗೊಳ್ಳಿ. ಹಾಗೆ 6 ಎಳೆ ದಾರನ ತಗೋಬೇಕಾಗುತ್ತೆ. ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನಾನಿಲ್ಲಿ ಒಂದೇ ಡೋನೆಟ್ ಬೀಡನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕಲರ್ ಕಾಂಬಿನೇಷನಲ್ಲಿ ಡೋನೆಟ್ ಬೀಡ್ಗಳಿಗೆ ಡಿಸೈನ್ನ ಮಾಡಿಕೊಂಡು ಸೀರೆಗೆ ಬೀಡನ್ನ ಹಾಕಿನೂ ಸಹ ಸ್ಟಿಚ್ ಮಾಡ್ಕೋಬೋದು, ಅಥವಾ ಗ್ಲೋನ ಹಾಕಿಬಿಟ್ಟು ಸಹ ನೀವು ಡಿಸೈನ್ಗಳನ್ನ ಮಾಡ್ಕೋಬೋದು. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ಡೋನೆಟ್ ಬೀಡಿಂದ 6 ಎಳೆ ದಾರನ ಈ ರೀತಿಯಾಗಿ ಎಳ್ಕೊಳ್ತೀನಿ. ಎಳ್ಕೊಂಡಾದಮೇಲೆ 2 ನಾಟ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕ್ಕೋಬೇಕು. 2 ನಾಟ್ನ ಹಾಕಿ ಆದಮೇಲೆ ಏನು ನಾಟ್ನ ಹಾಕ್ಕೊಂಡಿರ್ತೀರೋ ಅಲ್ಲಿಗೆ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕ್ಕೋಬೇಕಾಗುತ್ತೆ. ಟೈಟಾಗಿ ನಾಟ್ನ ಹಾಕ್ಕೋಬೇಡಿ, ತುಂಬ ನೀಡಲ್ ಹೋಗಲ್ಲ. ನೋಡಿ, ಈ ರೀತಿಯಾಗಿ ನೀಡಲ್ನ ಹಾಕಿ ಮೊದಲಿಗೆ ದಾರನ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕಿದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಮೇಲ್ಭಾಗದಿಂದ ನೋಡಿ, ಡೋನೆಟ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ದಾರ ಏನಿರುತ್ತೋ ನೋಡಿ, ಈ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ನೀವು ನೀಡಲ್ಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ದಾರನ ಎಳ್ಕೋಬೇಕಾದ್ರೆ ಅದಕ್ಕೆ ಬರೋ ಥರ ನೀಡಲ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡೋನೆಟ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರನ ತಗೋಬೇಕು. ದಾರನ ತಗೊಂಡು ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿಯಾಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಡಬಲ್ ಕ್ರೋಶೆ ಕಂಬ ಆದಮೇಲೆ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆನ ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ನಾನಿಲ್ಲಿ ಫುಲ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನು 2 ಚೈನ್ನ ಏನು ಹಾಕ್ಕೊಂಡಿದ್ದೀವೋ ಅಲ್ಲಿಗೆ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ದಾರ ಇರುತ್ತಲ್ಲ ಅದರಿಂದನೂ ಆಚೆ ಎಳ್ಕೋಬೇಕಾಗುತ್ತೆ. ಆಚೆ ಎಳ್ಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ತೆಕ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಡೋನೆಟ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ, ನನಗೆ ಇಲ್ಲಿ ಒಟ್ಟು 30 ಡಬಲ್ ಕ್ರೋಶೆ ಕಂಬ ಬರುತ್ತೆ. ನೀವೂ ಅಷ್ಟೇ ಕಮ್ಮಿ ಜಾಸ್ತಿನೂ ಕೂಡ ಮಾಡ್ಕೋಬೋದು, ಅಥವಾ ಕೌಂಟಿಂಗ್ಸಲ್ಲಿ ಮಾಡ್ಕೊಳ್ತೀವಿ ಅಂದರೆ 30 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಡೋನೆಟ್ಸ್ ಬೀಡಿಗೆ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ಡೋನೆಟ್ ಬೀಡಿಗೆ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ ದಾರನ ತಗೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ, ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೀಡಲ್ನ ಹಾಕಿ
ದಾರನ ಎಳ್ಕೊಂಡು ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಂಬದಿಂದ ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು, ಇದೇ ಕಂಬ ಅಂತೇನಿಲ್ಲ. ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ ಲಾಕ್ನ ಏನು ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ ನೀವು ಲಾಕ್ಗಳನ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 2 ಕಂಬದ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನು ಒಂದು ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನು ಇವತ್ತಿನ ಈ ಡಿಸೈನ್ಗೆ ಪರ್ಲ್ ಬೀಡನ್ನ ತಗೊಂಡಿದ್ದೀನಿ. ಬೇಕು ಅನ್ನೋರು ಗೋಲ್ಡ್ ಕಲರ್ ಬೀಡನ್ನ ಸಹ ಬಳಸ್ಕೋಬೋದು. ನೋಡಿ ನಾನಿಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಕಂಬದ ಮೇಲ್ಗಡೆ ನೋಡಿ ನೆಕ್ಸ್ಟ್ ಕಂಬದ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿರೋ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆ. ನೋಡಿ ನಾನಿಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಸಿಂಗಲ್ ಕ್ರೋಶೆಗೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ 2 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ನೋಡಿ ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡಬಲ್ ಕ್ರೋಶೆ ಕಂಬದ ಮೇಲೆ ನೋಡಿ ನಿಮಗೆ ನೀಟಾಗಿ ಗ್ಯಾಪ್ಗಳು ಕಾಣಿಸುತ್ತೆ. ಡಬಲ್ ಕ್ರೋಶೆ ಕಂಬದ ಮೇಲೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶೆನ ಏನು ಮಾಡ್ಕೊಂಡಿದ್ದೀನೋ ಅದ್ರ ಪಕ್ಕದಲ್ಲಿರೋ ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶೆ. ನೋಡಿ 2 ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನು ಮತ್ತೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೆ 2 ಸಿಂಗಲ್ ಕ್ರೋಶೆ. ನೋಡಿ ನಾನಿಲ್ಲಿ ಕಂಬನ ಸ್ಕಿಪ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಕಂಬಕ್ಕೂ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೀನಿ. ಪರ್ಲ್ ಬೀಡು ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಪರ್ಲ್ ಬೀಡನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಪರ್ಲ್ ಬೀಡ್ ಬೇಡ, ನಾನು ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ಕೊಳ್ತೀನಿ ಈ ಡಿಸೈನ್ಗೆ ಅನ್ನೋರು ನೀವು ಗೋಲ್ಡ್ ಕಲರ್ ಬೀಡನ್ನ ಸಹ ನೀವು ಈ ಡಿಸೈನ್ಗೆ ಸೇರಿಸ್ಕೋಬೋದು. ನಾನು ಯಾವ ರೀತಿಯಾಗಿ ಪರ್ಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನೋ ಆ ಜಾಗಕ್ಕೆ ನೀವು ಗೋಲ್ಡ್ ಕಲರ್ ಬೀಡನ್ನ ಸೇರಿಸ್ಕೊಳ್ಳಿ. 3mm ಬೀಡನ್ನ ಕೂಡ ಸೇರಿಸ್ಕೋಬೋದು, ಸ್ಮಾಲ್ ಬೀಡನ್ನ ಕೂಡ ಸೇರಿಸ್ಕೋಬೋದು, ಅಥವಾ 8mm ಬೀಡನ್ನ ಸಹ ನೀವು ಸೇರಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಮತ್ತೆ ನಾನು ಬೀಡನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಈ ಡಿಸೈನ್ನ ನೀವು ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಒಟ್ಟು 8 ಬೀಡನ್ನ ಸೇರಿಸ್ಕೊಂಡಿದ್ದೀನಿ, ನನಗೆ ಸಾಕು ಅಂತ ಅನ್ನಿಸ್ತು. 8 ಬೀಡನ್ನ ಸೇರಿಸಿ ಆದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಳ್ಳಿ. 2 ಎಕ್ಸ್ಟ್ರಾ ಚೈನ್ನ ಹಾಕಿ ಆದಮೇಲೆ ದಾರನ ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ಎಳ್ಕೊಳ್ಳಿ. ನೋಡಿ ಆಚೆ ಎಳ್ಕೊಂಡಾದಮೇಲೆ ನೀವು ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ನೋಡಿ ಸ್ಟಾರ್ಟಿಂಗಲ್ಲೂ 2 ಸಿಂಗಲ್ ಕ್ರೋಶೆ ಅಥವಾ ಲಾಕ್, ಕೊನೆಯಲ್ಲೂ 2 ಸಿಂಗಲ್ ಕ್ರೋಶೆ ಅಥವಾ ಲಾಕ್. ನೋಡಿ ಈ ರೀತಿಯಾಗಿ ನೀವು ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ನೀವು ಡೋನೆಟ್ ಬೀಡಿಗೆ ಈ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನು ಈ ಎಕ್ಸ್ಟ್ರಾ ದಾರನ ಯಾವ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೇಕು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಡೋನೆಟ್ ಬೀಡನ್ನ ಹಿಂಭಾಗದಲ್ಲಿ ನೋಡಿ ಹಿಂಭಾಗದಲ್ಲಿ ನೀವು ಸ್ವಲ್ಪನೇ ಗ್ಲೋನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಈ ರೀತಿಯಾಗಿ ಅಂಟಿಸ್ಕೊಂಡ್ರೆ ನಿಮಗೆ ಡಿಸೈನ್ ಬಿಚ್ಚೋಗಲ್ಲ. ನೋಡಿ ಈ ರೀತಿಯಾಗಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಟ್ರಿಮ್ ಮಾಡಿಬಿಡಿ. ನೋಡಿ ಈ ರೀತಿಯಾಗಿ ಟ್ರಿಮ್ ಮಾಡಿಕೊಂಡು ನೀವು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ. ಹಾಗೆ ಈ ಕಡೆ ಏನು 2 ಚೈನ್ನ ಹಾಕಿ ದಾರನ ಕಟ್ ಮಾಡಿದ್ನೋ ಅದನ್ನು ಸಹ ನಾನು ಅಂಟಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡಿಬಿಟ್ಟು ಡಿಸೈನ್ನ ಹಿಂಭಾಗದಲ್ಲಿ ನೋಡಿ, ಹಿಂಭಾಗದಲ್ಲಿ ನೀವು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೇಕಾಗುತ್ತೆ. ನೋಡಿ ಅಂಟಿಸಿ ಆದಮೇಲೆ ನಿಮಗೆ ಡಿಸೈನು ಈ ರೀತಿಯಾಗಿ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನೀಟಾಗೂ ಕೂಡ ಬಂದಿದೆ. ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಈ ಡಿಸೈನ್ನ ನೀವು ಡೈರೆಕ್ಟಾಗಿ ಪಲ್ಲು ಮೇಲೂ ಇಟ್ಟು ಸಹ ಸ್ಟಿಚ್ ಮಾಡ್ಕೋಬೋದು, ಅಥವಾ ನಾನು ಹ್ಯಾಂಗಿಂಗ್ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋರು ಸ್ಟ್ರೈಟಾಗಿ ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಮಿಡಲಲ್ಲಿ ಬರೋ ಡಬಲ್ ಕ್ರೋಶೆ ಕಂಬದ ಮೇಲೆ ಕಾಟನ್ ಥ್ರೆಡ್ಡಿಂದ, ಅಂದರೆ ನಿಮ್ಮ ಸೀರೆಯ ಪಲ್ಲು ಕಲರ್ ಕಾಟನ್ ಥ್ರೆಡ್ಡಿಂದ ನೀವು ಸ್ಟಿಚ್ನ ಮಾಡಿಕೊಂಡು 1-2 ಕ್ರಿಸ್ಟಲ್ ಬೀಡನ್ನ ಸಹ ನೀವು ಹಾಕ್ಕೋಬೋದು, ಅಥವಾ ಮೀಡಿಯಮ್ ಸೈಜ್ ರೌಂಡ್ ಶೇಪ್ ಗೋಲ್ಡ್ ಕಲರ್ ಬೀಡ್ ಬರುತ್ತಲ್ಲ ಆ ಬೀಡು ಮತ್ತು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ನೀವು ಸೀರೆಯ ಪಲ್ಲುಗೆ ಹ್ಯಾಂಗಿಂಗ್ ಟ್ಯಾಸಲ್ಸ್ ಥರನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಅಥವಾ ಸೀರೆಯ ಪಲ್ಲು ಮಿಡಲಲ್ಲಿ ನೋಡಿ, ಈ ಅರ್ಧ ಪಲ್ಲು ಮೇಲ್ಭಾಗದಲ್ಲಿ ಇನ್ನರ್ಧ ಪಲ್ಲುನ ಕೆಳಭಾಗದಲ್ಲಿಟ್ಟು ಸಹ ನೀವು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಳಿ 2 ಇಂಚಸ್ಗೆ, ಅಥವಾ ನನಗೆ ಹತ್ತತ್ರ ಬೇಕು ಅನ್ನೋರು 1.5 ಇಂಚಿಗೂ ಸಹ ಈ ಡಿಸೈನ್ನ ಮಾಡ್ಕೋಬೋದು. ನಿಮಗೆ ಫುಲ್ ಸೀರೆಗೆ ಒಂದು 25-26 ಪ್ಯಾಚಸ್ಗಳು ಬರುತ್ತೆ. ನೋಡಿ ನೀವು ಒಂದು 25 ಪ್ಯಾಚಸ್ಗಳನ್ನ ರೆಡಿ ಮಾಡಿಕೊಂಡು ಮೆಜರ್ಮೆಂಟ್ ಟೇಪ್ನ ಇಟ್ಕೊಂಡು 2 ಇಂಚಿಗೆ ಒಂದೊಂದು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಹಾಗೆ ಈ ಮಿಡಲಲ್ಲಿ ಏನು ಗ್ಯಾಪ್ ಇದೆಯೋ ಅಲ್ಲಿಗೂ ಸಹ ನೀವು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೋದು. ನೋಡಿ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಒಂದು ಬೀಡನ್ನ ಅಂಟಿಸ್ಕೊಳ್ಳಿ. ನೋಡಿ ನಾನಿಲ್ಲಿ ಪ್ಲೇನ್ ಬೀಡನ್ನ ನಿಮಗೆ ಅಂಟಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪ್ಲೇನ್ ಬೀಡನ್ನ ಹಾಕಿಬಿಟ್ಟು ಅಂಟಿಸ್ಕೊಂಡು ನೀವು ಸೀರೆಗೆ ಈ ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೀವೂ ಇದೇ ರೀತಿಯಾಗಿ ಡೋನೇಟ್ ಬೀಡನ್ನ ಬಳಸ್ಕೊಂಡು 2 ಸ್ಟೆಪ್ನಲ್ಲಿ ಈ ರೀತಿಯಾಗಿ ಪ್ಯಾಚಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೂ ಕೂಡ ಇದೇ ರೀತಿಯಾಗಿ ಪ್ಯಾಚ್ ವರ್ಕ್ಗಳನ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಪ್ಯಾಚ್ ವರ್ಕು ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.